ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಯಾವ ಥರ ಮಾಡ್ತಾರೆ ಅಂತ ನಾನು 5 ನಿಮಿಷದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಮತ್ತು ಕರಿಬೇವನ್ನ ಸಣ್ಣದಾಗಿ ಹೆಚ್ಕೊಂಡು ಸೈಡಿಗೆ ಇಟ್ಕೊಂಡಿನಿ. ಅವಲಕ್ಕಿ ನೋಡ್ತಾ ಇರ್ಬೋದು, ಮೀಡಿಯಮ್ ಅವಲಕ್ಕಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯೋವರೆಗೂ ಬಿಟ್ಟು ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅನ್ನೋಷ್ಟರಲ್ಲಿ ನಾವು ಈ ಕಡೆ ಅವಲಕ್ಕಿನ ಚೆನ್ನಾಗಿ 2ರಿಂದ 3 ಸಲ ವಾಶ್ ಮಾಡ್ಕೊಂಡು ಅಂದರೆ 5ರಿಂದ 10 ನಿಮಿಷ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. 1 kgಯಲ್ಲಿ ಅರ್ಧ ಹಾಕಿದ್ದೀನಿ ನಾನು. ಇವಾಗ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ಥರ ಹಾಕ್ತಿದ್ದೀನಿ ಅಂತ. ನೆಕ್ಸ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಟೊಮೊಟೊನ ಹಾಕ್ಕೊಂಡು ಫುಲ್ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು, ಇವಾಗ ನಾನು ಇದು ನೆನೆಸಿಟ್ಟಿದ್ನೆಲ್ಲ ನೋಡ್ತಾ ಇರಬೇಕು ಅಗ್ಲಗ್ಲೆ, ಯಾಕಂದರೆ ಮುದ್ದೆ ಥರ ಆದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಎಲ್ಲ ಹಿಂಡ್ಕೊಂಡು ನೀರೆಲ್ಲ ಅಂಶ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಅವಲಕ್ಕಿ ಇಟ್ಕೊಂಡಿದ್ವಲ್ಲ ಬಸ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹುಳಿ ಬೇಕು ಅಂದರೆ ನಿಂಬೆಹಣ್ಣು ಬೇಕು ಅಂದರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಾನು ಲಾಸ್ಟ್ ಫೈನಲ್ ಟಚ್ಚಿಗೆ ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಫೈನಲಾಗಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಸೊ ನನಗಂತೂ ತುಂಬ ಇಷ್ಟ. ಅವಲಕ್ಕಿ ಜೊತೆ ಈರುಳ್ಳಿ ಬೋಂಡ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿ ಟೇಸ್ಟ್ ಇರುತ್ತೆ. ನಿಮಗೆ ಯಾವ ತಿಂಡಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಮತ್ತೆ ಸಿಗುವ. ಬಾಯ್ ಬಾಯ್, ಟಾಟಾ.